ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆಯಲ್ಲಿ ವಿದೇಶಿಯರ ಹಣಕ್ಕಿಂತ ನಮ್ಮ ಹಣವೇ ಜಾಸ್ತಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ನಾನು 3 ಟಾಪಿಕ್ನ ಕವರ್ ಮಾಡ್ತಾ ಇದ್ದೇನೆ. ಇದು ಟಾಪಿಕ್ ನಂಬರ್ 1. ಸಾಮಾನ್ಯವಾಗಿ ನಾವು ಅನಾದಿ ಕಾಲದಿಂದಲೂ ಹೇಳ್ತಾ ಬರ್ತಾ ಇದ್ದದ್ದು ಏನು ಅಂತಂದ್ರೆ, ಭಾರತದ ಷೇರು ಮಾರುಕಟ್ಟೆಯಲ್ಲಿ ವಿದೇಶಿಯರ ಹಣ ಜಾಸ್ತಿ. ಆದ್ದರಿಂದ ವಿದೇಶಿಯರು ಏನಾದರೂ ಷೇರುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೊಂಡ್ರೆ ನಮ್ಮ ಮಾರುಕಟ್ಟೆ ಸರ್ರನ್ನ ಕೆಳಗೆ ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೇವೆ, ವಿದೇಶಿಯರು ಅವರ ಹಣವನ್ನು ತೆಗೆದರೂ ಕೂಡ ಭಾರತದ ಮಾರುಕಟ್ಟೆ ಸ್ಟೇಬಲ್ ಆಗಿರುತ್ತೆ. ಯಾಕಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಅದಕ್ಕೆ ಮ್ಯಾಚಿಂಗ್ ಆಗಿ ಹಣವನ್ನು ಹಾಕ್ತಾರೆ. ಆದ್ದರಿಂದ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇಲ್ಲ, ಅದೇ ಲೆವೆಲ್ ಇರುತ್ತೆ. ವಿದೇಶಿಯರ ಹಣವನ್ನು ಹಾಕಿದಾಗ ಮತ್ತೊಂದಷ್ಟು ಬಲ್ಕ್ ಆಗಿ ಹಣ ಬರೋದ್ರಿಂದ ಮಾರುಕಟ್ಟೆ ಸಡನ್ ಆಗಿ ಮೇಲಕ್ಕೆ ಹೋಗುತ್ತೆ. ಪ್ರತಿ ವರ್ಷ ಭಾರತದ ಮಾರುಕಟ್ಟೆ ಸೆಲ್ಫ್ ರಿಲಯಂಟ್ ಆಗ್ತಾ ಇದೆ, ಆತ್ಮನಿರ್ಭರ್. ಸದ್ಯಕ್ಕೆ DIIs ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಓನರ್ಶಿಪ್ FIIಗಳಿಗಿಂತ ಪರ್ಸೆಂಟೇಜ್ ವೈಸ್ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ರಿಟೇಲ್ ಇನ್ವೆಸ್ಟರ್ಸ್ ದೊಡ್ಡ ಮಟ್ಟಿನಲ್ಲಿ ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಥ್ರೂ ಮ್ಯೂಚುವಲ್ ಫಂಡ್ ಹಣವನ್ನು ಭಾರತೀಯ ಮಾರುಕಟ್ಟೆಗೆ ಪಂಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, FIIಗಳು ಸೇಲ್ ಮಾಡಿದ್ರು ಕೂಡ ಮಾರುಕಟ್ಟೆ ಹೇಳಿಕೊಳ್ಳುವಷ್ಟು ಕೆಳಗೆ ಹೋಗ್ತಾ ಇಲ್ಲ, ಆದರೆ ಸ್ಟ್ರಾಂಗ್ ಆಗಿದೆ. ಓನ್ಲಿ DIIs ರಿಟೇಲ್ ಇನ್ವೆಸ್ಟರ್ಸ್ ಸೇಲ್ ಮಾಡುವಾಗ ಆವಾಗ ಮಾರುಕಟ್ಟೆಯಲ್ಲಿ ಸಿಗ್ನಿಫಿಕೆಂಟ್ ಫಾಲ್ ಬರುತ್ತೆ. ಇಲ್ಲದಿದ್ರೆ ಮಾರುಕಟ್ಟೆ ಒಂದು ತರ ಸ್ಟೇಬಲ್ ಆಗಿದೆ, ಅಡಿಷನಲ್ ಲಿಕ್ವಿಡಿಟಿ ಇದೆ ಮತ್ತು ಕಂಟಿನ್ಯೂಸ್ ಇನ್ಫ್ಲೋ ಇದೆ ರಿಟೇಲ್ ಇನ್ವೆಸ್ಟರ್ಸ್ ಇಂದ. ಈಗ ನಿಮ್ಮ ಮುಂದೆ ಪಟ್ಟಿಯನ್ನು ಅಂಕಿಅಂಶವನ್ನು ರೆಡಿ ಮಾಡಿದ್ದೇನೆ. ಕಂಪ್ಯಾರಿಸನ್ ಆಫ್ FIIs ವರ್ಸಸ್ DIIs ರಿಟೇಲ್ ಸ್ಟೇಕ್. ಫೈನಾನ್ಷಿಯಲ್ ಇಯರ್ 2013-14ರಲ್ಲಿ FII ಓನರ್ಶಿಪ್ 22.1% ಇತ್ತು, DII ಮತ್ತು ರಿಟೇಲ್ ಓನರ್ಶಿಪ್ 18.2% ಇತ್ತು. 2014-15ನಲ್ಲಿ FII ಓನರ್ಶಿಪ್ 22 ಮತ್ತು DII ಮತ್ತು ರಿಟೇಲ್ ಓನರ್ಶಿಪ್ 18.5%. 2019-20ರಲ್ಲಿ 20.8 ವರ್ಸಸ್ 21.8, 2020-21ನಲ್ಲಿ 21.5% ವರ್ಸಸ್ 21.3%, 2021-22ರಲ್ಲಿ 19.2 ವರ್ಸಸ್ 21.9, 2022-23ರಲ್ಲಿ 19.1 ವರ್ಸಸ್ 24.2 ಮತ್ತು 2023-24ರಲ್ಲಿ FII ಓನರ್ಶಿಪ್ 17.9%, DII ಮತ್ತು ರಿಟೇಲ್ ಓನರ್ಶಿಪ್ 24.3%. ಈಗ ಟಾಪಿಕ್ ನಂಬರ್ 2. ಸಾಮಾನ್ಯವಾಗಿ ನಾವು ಹೇಳೋದೇನು ಅಂತಂದ್ರೆ, ಮಾರುಕಟ್ಟೆ ಲೈಫ್ ಟೈಮ್ ಹೋದಾಗ ಕಳೆದ ತಿಂಗಳು ನಾವು ನೋಡಿದಾಗೆ ಸುಮಾರು ಪ್ರಮೋಟರ್ಸು ಅವರ ಶೇರನ್ನು ಮಾರ್ಕೊಂಡಿದ್ದಾರೆ. ಕೇವಲ ರಿಟೇಲ್ ಇನ್ವೆಸ್ಟರ್ಸ್ FIIಗಳಲ್ಲ, ಪ್ರಮೋಟರ್ಸ್ ಅಂದಾಜು 200 ಕಂಪನಿಯವರು ಅವರ ಷೇರುಗಳನ್ನು ಮಾರ್ಕೊಂಡಿದ್ದಾರೆ, ವರ್ತು 33,000 ಕೋಟಿ ಕಳೆದ 2 ತಿಂಗಳಲ್ಲಿ. ಮತ್ತೆ 2024ರಲ್ಲಿ ಡೊಮೆಸ್ಟಿಕ್ ಮತ್ತು ಫಾರಿನ್ ಪ್ರಮೋಟರ್ಸ್ ಸೇಲ್ ಮಾಡಿದ್ದಾರೆ, ವರ್ತು 65,000 ಕೋಟಿ. 2020ರಲ್ಲಿ ಪ್ರಮೋಟರ್ಸ್ ಸೋಲ್ಡ್ ಶೇರ್ಸ್ ವರ್ತ್ 78,500 crores, ವಿಚ್ ಈಸ್ ಆಲ್ ಟೈಮ್ ಹೈ ರೆಕಾರ್ಡ್. ಈಗ ಒಂದಷ್ಟು ಅಂಕಿ ಅಂಶಗಳು ನಿಮ್ಮ ಮುಂದೆ. 2020ರಲ್ಲಿ ಪ್ರಮೋಟರ್ ಸ್ಟೇಕ್ ಸೇಲ್ 78,500 ಕೋಟಿ, 2021ರಲ್ಲಿ 25,400 ಕೋಟಿ, 22ರಲ್ಲಿ 54,500 ಕೋಟಿ, 2023ರಲ್ಲಿ 48,000 ಕೋಟಿ, 2024ರಲ್ಲಿ ಇಂದಿನವರೆಗೆ 65,000 ಕೋಟಿ. ರೀಸೆಂಟ್ ಪ್ರಮೋಟರ್ ಸ್ಟೇಕ್ ಸೇಲ್ ಯಾವ ಕಂಪನಿಗಳಲ್ಲಾಗಿದೆ? ಇಂಡಸ್ ಟವರ್ಸ್ ನಲ್ಲಿ 15,300 ಕೋಟಿ ವರ್ತ್ ಶೇರುಗಳನ್ನು ಮಾರ್ಕೊಂಡಿದ್ದಾರೆ. ಎಂಫಾಸಿಸ್ 6,680, ZF ಕಮರ್ಷಿಯಲ್ ವೆಹಿಕಲ್ 2,194 ಕೋಟಿ, ಲ್ಯಾಂಡ್ ಫಾರ್ಮಾ 1,754 ಕೋಟಿ, ಐನಾಕ್ಸ್ ವಿಂಡ್ 904 ಕೋಟಿ, SBFC ಫೈನಾನ್ಸ್ 731 ಕೋಟಿ, ಕೆಫಿನ್ ಟೆಕ್ನಾಲಜೀಸ್ 713 ಕೋಟಿ, ಗುಜರಾತ್ ಫ್ಲೋರೋಕೆಮಿಕಲ್ಸ್ 448 ಕೋಟಿ. ಆದ್ದರಿಂದ ಇನ್ಸ್ಟಿಟ್ಯೂಷನಲ್ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲದೇ ಪ್ರಮೋಟರ್ಸ್ ಕೂಡ ಮಾರುಕಟ್ಟೆ ಅಡ್ವಾಂಟೇಜ್ ತಗೊಳ್ತಾರೆ. ಮಾರುಕಟ್ಟೆ ಲೈಫ್ ಟೈಮ್ ಹೈಗೆ ಹೋದಾಗ ಅಥವಾ ಆದಷ್ಟು ಮೇಲಕ್ಕೆ ಹೋದಾಗ ತಮ್ಮ ಷೇರುಗಳನ್ನು ಮಾರ್ಕೊಳ್ತಾರೆ, ತಮ್ಮ ರಿಕ್ವೈರ್ಮೆಂಟ್ಗೆ ಬಳಸ್ಕೊಳ್ತಾರೆ. ಈಗ ಟಾಪಿಕ್ ನಂಬರ್ 3. ಬ್ರೋಕರೇಜ್ ಕಂಪನಿ ಮಾರ್ಗನ್ ಸ್ಟ್ಯಾನ್ಲಿ ಅವರು
ಬಹಳ ಬುಲ್ಲಿಶ್ ಆಗಿದ್ದಾರೆ ಆನ್ ನ್ಯೂ ಏಜ್ ಕಂಪನೀಸ್ ಲೈಕ್ ಝೊಮ್ಯಾಟೊ, ಪಾಲಿಸಿ ಬಜಾರ್, ನೈಕಾ ಇತ್ಯಾದಿ. ಯಾಕಂದ್ರೆ ಈ ಕಂಪನಿಗಳು ಮೊನ್ನೆಯಿಂದ ಪ್ರಾಫಿಟಬಲ್ ಕಾಣ್ತಾ ಇದೆ, ಅಂತಂದ್ರೆ ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಂತಹ ಕಂಪನಿಗಳಲ್ಲಿ ರೆವಿನ್ಯೂ ಇಸ್ ಎಕ್ಸ್ಪೆಕ್ಟೆಡ್ ಟು ರೈಸ್ ಇನ್ ದ ಕಮಿಂಗ್ ಕ್ವಾರ್ಟರ್ಸ್. ಅವರಿಗೆ ಜಾಸ್ತಿ ಕಸ್ಟಮರ್ಸ್ ಅವರಲ್ಲಿ ಅಗ್ರಿಗೇಟ್ ಆಗ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ಮಾರ್ಗನ್ ಸ್ಟ್ಯಾನ್ಲಿ ಅವರ ಟಾರ್ಗೆಟ್ ಪ್ರೈಸ್ ಇಟ್ಟಿದ್ದೇನೆ. ಝೊಮ್ಯಾಟೊ ಇವತ್ತಿನ ರೇಟು 200, ಟಾರ್ಗೆಟ್ ಪ್ರೈಸ್ 235, ಅಪ್ಸೈಡ್ ಪೊಟೆನ್ಷಿಯಲ್ 18%. ನೈಕಾ ಇವತ್ತಿನ ರೇಟು 177, ಟಾರ್ಗೆಟ್ ಪ್ರೈಸ್ 198, ಅಪ್ಸೈಡ್ ಪೊಟೆನ್ಷಿಯಲ್ 100%. ಪೇಟಿಎಂ ಇವತ್ತಿನ ರೇಟು 414, ಟಾರ್ಗೆಟ್ ಪ್ರೈಸ್ 440, ಅಪ್ಸೈಡ್ ಪೊಟೆನ್ಷಿಯಲ್ 6%. ಡೆಲಿವರಿ ಕರೆಂಟ್ ಪ್ರೈಸ್ 396, ಟಾರ್ಗೆಟ್ ಪ್ರೈಸ್ 530, ಅಪ್ಸೈಡ್ ಪೊಟೆನ್ಷಿಯಲ್ 34%. ಮತ್ತೆ ಪಾಲಿಸಿ ಬಜಾರ್ ಕರೆಂಟ್ ಪ್ರೈಸ್ 1300, ಟಾರ್ಗೆಟ್ ಪ್ರೈಸ್ 1020, ಅಪ್ಸೈಡ್ ಪೊಟೆನ್ಷಿಯಲ್ -22. ಝೊಮ್ಯಾಟೊ, ನೈಕಾ ಮತ್ತು ಪಾಲಿಸಿ ಬಜಾರ್ ನೆಟ್ ಪ್ರಾಫಿಟ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2023-24 ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪೇಟಿಎಂ ಡೆಲಿವರಿ ಇನ್ನೂ ಕೂಡ ಲಾಸ್ ಮಾಡ್ತಾ ಇದ್ದಾರೆ ಅವರ ಬಿಸ್ನೆಸ್ ಅಲ್ಲಿ. ಪ್ರಾಫಿಟಬಲ್ ಕಂಪನಿಗಳು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಜಾಸ್ತಿ ಪ್ರಾಫಿಟ್ ಮಾಡುತ್ತೇವೆ ಎನ್ನುವ ಉತ್ಸಾಹದಲ್ಲಿದ್ದರೆ, ಹಲವು ಕಂಪನಿಗಳು ಲಾಸ್ ಅಲ್ಲಿದ್ದದ್ದು ಮುಂದಿನ ದಿನಗಳಲ್ಲಿ ನಾವು ಪ್ರಾಫಿಟ್ಗೆ ತಲುಪ್ತೇವೆ ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಈಗ ಒಂದು ಅನೌನ್ಸ್ಮೆಂಟ್. ಸಾಲ ಮಾಡಿ ಕಾರು ಕೊಳ್ಳುವುದು ಎಷ್ಟು ಸರಿ? ಯೂಟ್ಯೂಬ್ ಅಲ್ಲಿ ಲೈವ್ ಡಿಸ್ಕಷನ್ ನಮ್ಮ ಎಲ್ಲಾ ಚಾನಲ್ ಮೆಂಬರ್ಸ್ಗೂ ಫ್ರೀ. ಇವತ್ತು ಸಾಯಂಕಾಲ 25ನೇ ತಾರೀಕು ಜೂನ್ ಮಂಗಳವಾರ ರಾತ್ರಿ 9:15 ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಅಲ್ಲಿ. ಈಗ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಫೌಂಡರ್ ಆಫ್ ದಿ ಸಾಫ್ಟ್ವೇರ್ ಕಂಪನಿ ಮೈಂಡ್ ಟ್ರೀ ಅವರು ಇನ್ನೂ ಒಂದು IT ಕಂಪನಿನ ಹುಟ್ಟು ಹಾಕಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಅದು ಯಾವುದು? ನಿಮ್ಮ ಮುಂದೆ 4 ಆಯ್ಕೆಗಳು. ಎ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, ಬಿ ಕೋಫೋರ್ಜ್, ಸಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್, ಡಿ ಮೆಂಫಾಸಿಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.